ಸ್ನೇಹಿತರೆ, ಏನಕ್ಕಪ್ಪ ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊತಾ ಇದ್ದೀರಾ? ಏನಕ್ಕಪ್ಪ ನನ್ನ ಮಗನ ತೋರಿಸ್ದೆ ಅಂದ್ಕೊಂಡಿದ್ದೀರಾ ವಿಡಿಯೋದಲ್ಲಿ? ನೋಡಿ, ನಮ್ಮ ದೇವರ ಮಕ್ಕಳ ಜೊತೆ ಈ ದಿನ ಒಂದು ವಿಡಿಯೋ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ. 4 ದಿನ ನನ್ನ ಆಶ್ರಮದಲ್ಲಿ ಇರಲ್ಲ. ನಾನು, ನನ್ನ ವೈಫು, ನನ್ನ ಚಿಕ್ಕ ಮಗ 3 ಜನ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ನೋಡಿ, ಸಪ್ತಗಿರಿ ಆಸ್ಪತ್ರೆ. ನೋಡಿ, ಇದು ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆ. ಇದು ನೋಡಿ, ಇದು ಸ್ಕ್ಯಾನಿಂಗ್ ಮಾಡಿಸಿರೋದು. 7,000 ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸಿರೋದು ನನ್ನ ಮಗನ ಬಾಮಗ್ನೆ. ನೋಡಿ, ನನ್ನ ಮಗನಿಗೆ ಕಿಡ್ನಿ ಆಪ್ರೇಷನ್ಗೋಸ್ಕರ ನಾನು ಸಪ್ತಗಿರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಕೆಲವರು ಸುಳ್ಳು ಅನ್ಕೊತಾರೆ. ಯಾಕೆಂದರೆ ನೋಡಿ, ಇದು ನಮ್ಮ ನೆಲಮಂಗಲದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿರೋದು ಸರ್ಕಾರಿ ಆಸ್ಪತ್ರೆ ಇದೆ. ಇದು ಹೊರಗಡೆ ಮಾಡಿಸಿರೋ ಸ್ಕ್ಯಾನಿಂಗು. ನೋಡಿ, ಈ ಥರ ಎಲ್ಲ ಡಾಕ್ಟರ್ಸ್ ಎಲ್ಲ ಸಲಹೆ ತಗೊಂಡು ನಾನು ಕೆಲವೊಂದು ರಿಪೋರ್ಟ್ಸ್ ಎಲ್ಲ ಇದೆ. ಈ ಥರ ಎಲ್ಲ ಚೆಕ್ ಮಾಡಿಸ್ಕೊಂಡು ಈಗ ನನ್ನ ಮಗನಿಗೋಸ್ಕರ ನಾನು ಆಶ್ರಮದಲ್ಲಿ 4 ದಿನ ಇರೋದಿಲ್ಲ. ದಯವಿಟ್ಟು ಯಾರಾದರೂ ನಮ್ಮ ಆಶ್ರಮಕ್ಕೆ ಬಂದು ಸಹಾಯ ಮಾಡೋರು ಸಹಾಯ ಮಾಡ್ಬೋದು. ಏಕೆಂದರೆ ನಾನು ಇರೋದಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಕರ್ನಾಟಕ ಜನರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ. ಯಾಕೆಂದರೆ ನನ್ನ ಮಗ ಗುಣಮುಖ ಆಗಲಿ ಅಂತ ನನ್ನ ತಾಯಿ ಮಗ ಹುಷಾರಾಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಬೇಡ್ತಾ ಇದ್ದೀನಿ. ಕಿಡ್ನಿ ಸ್ವಲ್ಪ ಒಂದು ಸಣ್ಣ ಒಂದು ದೊಡ್ಡದು ಇನ್ಫೆಕ್ಷನ್ ಆಗಿದೆ ಮತ್ತು ಆಪ್ರೇಷನ್ ಮಾಡಬೇಕು ಅಂತಂದರು. ಊತ ಬಂದಿದೆ ಅಂದರು. ಅದು ಯಾವ ರೀತಿ ಆಗಿದೆ ಅಂದರೆ ಚಿಕ್ಕ ಮಗಿನಿಂದನೇ ಆಗಿದೆ. ಆದರೆ ನಮಗೆ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಹೇಳಿಲ್ಲ. ಅಂದರೆ ನಮ್ಮ ವೈಫ್ ಅವರ ಡೆಲಿವರಿ ಆಗ್ಬೇಕಾದ್ರೆ ಹೇಳಿಲ್ಲ ಡಾಕ್ಟರ್ಸ್. ಯಾಕೆಂದರೆ ಒಂದು ಪ್ರೆಗ್ನೆಂಟ್ ಲೇಡಿಗೆ ಆಗಲಿ 3 ಸಲ ಸ್ಕ್ಯಾನಿಂಗ್ ಮಾಡಿಸ್ತೀರ. ಅವಾಗ ನಮಗೆ ಹೇಳ್ಬೇಕಾಗುತ್ತೆ ಏನಂತ, ಮಗು ಚೆನ್ನಾಗಿದೆ ಅಂತ ಅದೊಂದು ಹೇಳಿದ್ದಾರೆ, ನಾರ್ಮಲ್ ಆಗಿದೆ ಅದೊಂದು ಹೇಳಿದ್ದಾರೆ, ಮಗು ಯಾವ ರೀತಿ ಆಡ್ತಿದೆ ಎಲ್ಲ ಹೇಳಿದ್ದಾರೆ. ಆದರೆ ಮಗುಗೆ ಏನು ಕಾಯಿಲೆ ಇದೆ ಹೇಗೆ ಅದು, ಮತ್ತು ಮಗು ಸ್ಕ್ಯಾನಿಂಗ್ ಮಾಡಿಸಿದಾಗ ಹೊಟ್ಟೆ ಒಳಗೆ ಏನಾದರೂ ಇದೆಯಾ ಅಂತ ಅದು ಕೂಡ ಚೆಕ್ ಮಾಡೋವಂಥ ಡಾಕ್ಟರ್ಸ್ಗಳಿದ್ದಾರೆ. ಆದರೆ ಕೆಲವರು ನಮ್ಮ ಅಣ್ಣ ತಮ್ಮದಿರು ನಮ್ಮ ಡಾಕ್ಟರ್ಸು ಹೇಳಿಲ್ಲ. ಅದರಿಂದ ಅದು ಚಿಕ್ಕದ್ರಿಂದ ಈ ದಿನ ದೊಡ್ಡದು ಬೆಳೆದಿದೆ. ಅದನ್ನ ಈಗ ಆಪರೇಷನ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ದೇವರ ಮಕ್ಕಳ ಜೊತೆ ನಾನು ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಹೇಳಿ, ಸ್ವಲ್ಪ ಹೇಳೋಕ್ಕೂ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ.